ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಿಷ್ಣು ಸರ್ ಸ್ಟೈಲ್ನೇ ಕೊರಿಯೋಗ್ರಾಫ್ ಮಾಡಿ ಒಂದು ಸ್ಟೆಪ್ ಆಗಿ ಮಾಡಿರುವಂತಹ ವಸಂತ್ ಮಾಸ್ಟರ್ ಇವತ್ತು ಯಾರೇ ನೀನು ಚೆಲುವೆ ಚಿತ್ರವನ್ನ ನಮಗಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಈ ತಂಡ 2 ವಾರಗಳಿಂದ ವಸಂತ್ ಮಾಸ್ಟರ್ 6.5 kg ಸಣ್ಣ ಆಗಿದ್ದಾರೆ. ಯಾಕಂದ್ರೆ ರಚ್ಚು ವಸಂತ ವಸಂತ ಹಾಡೋಕ್ ಹೋಗಿಲೇ ಇರ್ಲಿಲ್ಲ. 2 ವಾರದಿಂದ ಎಲ್ಲಿ ನನ್ನ ಚೆಲುವೆ ಅಂತ ಹುಡುಕಾಡಿದ್ ಇವ್ರು. ಸೊ ಫಸ್ಟ್ ನಿಮ್ಮ ಹತ್ರ ಕೇಳ್ತೀನಿ, ಫಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತೀನಿ ನಾನು. ನನಗೆ ಈ ಸಿನಿಮಾ ತುಂಬಾನೇ ಇಷ್ಟ. ಯಾರೇ ನೀನು ಚೆಲುವೆ ಪ್ಯೂರ್ ಆಗಿರುವಂತ ಒಂದು ಲವ್ ಸ್ಟೋರಿ. ಪೂಜಾ ಅಂಡ್ ಯಶವಂತ್ ನಿಮ್ಮಿಬ್ಬರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಡಾನ್ಸ್ ನ ಇನ್ವಾಲ್ವ್ ಮಾಡ್ಕೊಂಡಿದ್ರೆ ಇನ್ನಷ್ಟು ಚೆನ್ನಾಗಿತ್ತು. ಇನ್ನೊಂದಷ್ಟು ಏನಾದ್ರು ನಿಮ್ಮಿಬ್ಬರ ಡ್ರೀಮ್ ಸೀಕ್ವೆನ್ಸ್ ಅಲ್ಲಿ ಏನಾದ್ರು ಇಬ್ರು ಒಟ್ಟಿಗೆ ಏನಾದ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರೆ ಚೆನ್ನಾಗಿರ್ಬೋದಿತ್ತೇನೋ ಅಂತ ನನ್ನ ಒಂದು ಒಪಿನಿಯನ್. ವಸಂತ್ ಮಾಸ್ಟರ್ ಬಂದಾಗ ದಟ್ ವಾಸ್ ಸೋ ಗುಡ್, ವೆರಿ ಲೈವ್ಲಿ, ಅಂಡ್ ಅವರ ಡಾನ್ಸ್, ಅವರ ಸ್ಟೈಲ್, ಅವರ ಮೂಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ತುಂಬಾ ಈಸಿ ಆಗಿತ್ತು. ಅಂಡ್ ಮಾಸ್ಟರ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡ್ಕೊಂಡಿದ್ದೀರಾ. ಎಸ್ಪೆಷಲಿ ಆ ಒಂದು ಬಿಟ್ ಆಗಿರ್ಬೋದು, ನೋಡೋದಕ್ಕೆ ಚಂದ. ಅಂಡ್ ವಿ ವರ್ ಆಲ್ ಎಂಜಾಯಿಂಗ್. ಅಂಡ್ ವಸಂತ ಥ್ಯಾಂಕ್ ಯು ರಚ್ಚು. ಅಣ್ಣ ನಿಮ್ಮ ಪ್ರಯತ್ನ ಚೆನ್ನಾಗಿತ್ತು, ಬಟ್ ಆ ಟ್ರೈನ್ಲ ಇಟ್ಕೊಂಡು ಎಲ್ಲ ತಳೆದ್ರು ಗೊತ್ತಾ, ದಟ್ ವಾಸ್ ರಿಯಲಿ ಗುಡ್. ಬಟ್ ಇವತ್ತು ಹೈಲೈಟ್ ಅಂದರೆ ವಸಂತ್ ಮಾಸ್ಟರ್, ಮೈ ಗಾಡ್, ಸ್ಟಾರ್, ಇವತ್ತಿನ ಸ್ಟಾರೇ ಅವರು. ಅಮೇಝಿಂಗ್. ವಿಷ್ಣುವರ್ಧನ್ ಸರ್ ಮಾಡಿದ್ದು ಬ್ಯೂಟಿಫುಲ್ ಆಗಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇವತ್ತು ಸಾಕ್ಷಾತ್ ವಿಷ್ಣುವರ್ಧನ್ ಸರ್ ನೋಡ್ದಂಗೆ ಆಯ್ತಮ್ಮ ನಿನ್ನ. 100%. ಇಟ್ ವಾಸ್ ಅಮೇಝಿಂಗ್, ಸೋ ಬ್ಯೂಟಿಫುಲ್, ಮೈಂಡ್ ಬ್ಲೋಯಿಂಗ್. ಯಶವಂತ್, ಡೋಂಟ್ ವರಿ, ನೀವು ಟ್ರೈ ಮಾಡಿದ್ರಿ. ಸಮ್ ಲೆವೆಲ್ ಇಟ್ ವಾಸ್ ಓಕೆ ಮಾ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿದೆ. ಬಿಕಾಸ್ ಯು ಬೋತ್ ಅ ಫೆನಾಮಿನಲ್ ಡಾನ್ಸರ್ಸ್. ಆಮೇಲೆ ಡಾನ್ಸಿಂಗ್ ಸ್ವಲ್ಪ ಕಮ್ಮಿ ಆಯಿತು, ಅದರ್ವೈಸ್ ಇಟ್ ವಾಸ್ ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ರೀಕ್ರಿಯೇಷನ್ಗೆ ಸ್ಕೋರ್ಸ್ ನೋಡುವಂತಹ ಸಮಯ. ರಾಘು 9, ರಚ್ಚು 9, ಅಚ್ಚು 8. 26 ನಿಮ್ಮ ಟೋಟಲ್ ಸ್ಕೋರ್ಸ್ ಆಗಿದೆ. ಥ್ಯಾಂಕ್ ಯು ಯಶವಂತ್, ಥ್ಯಾಂಕ್ ಯು ಪೂಜಾ, ಅಂಡ್ ಥ್ಯಾಂಕ್ ಯು ವಸಂತ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಮೈ ರೆಸ್ಪೆಕ್ಟ್ ಟು ಶಿಕ್ಷಿತ್. ಮೈ ರೆಸ್ಪೆಕ್ಟ್, ಹ್ಯೂಜ್ ರೆಸ್ಪೆಕ್ಟ್ ನಿಮಗೆ. ನಮಗೆ ನಿಮ್ಮ ಬಗ್ಗೆ ಅಭಿಮಾನ ಬಹಳ ಬೆಳೆಯುತ್ತೆ. ಅಂದ್ರೆ ಇವನ್ ಬಿಗರ್ ಅ ಫ್ಯಾನ್ ಆಫ್ ಯೋರ್ಸ್. ದ ರೀಸನ್ ಬೀಯಿಂಗ್, ನಮ್ಗೆ ಭಾಷೆ ಅಂತ ಒಂದು ಬಂದಾಗ ಯಾವ್ದಾರ ಒಂದು ತುಂಬಾ ಈ ತರ ಎಮೋಷನಲ್ ಕಂಟೆಂಟ್ ಮಾಡ್ಬೇಕಾದ್ರೆ ಆ ಭಾಷೆ ಅರಿವಿಲ್ಲ ಅಂದ್ರೆ ನಿಮ್ಗೆ ಆ ಎಮೋಟ್ ಮಾಡಕ್ ಆಗಲ್ಲ. ಬಟ್ ಅದು ಇಲ್ಲದೇನೆ ಈತ ಅದರ ಅರ್ಥ ತಿಳ್ಕೊಂಡು ಇಷ್ಟು ಎಫೆಕ್ಟಿವ್ ಆಗಿ. ಸೊ ದಿಸ್ ಇಸ್ ವೆರಿ ವೆರಿ ಎವಿಡೆಂಟ್ ಎಫರ್ಟ್ ಆಫ್ ಯೋರ್ಸ್. ಆಮೇಲೆ ಆಸ್ ಆಲ್ವೇಸ್ ಆರ್ತಿ ಹ್ಯಾಸ್ ಆಲ್ವೇಸ್ ಸಪೋರ್ಟೆಡ್ ಯು. ಅದ್ರ ಅವ್ರು, ಇಫ್ ದಿಸ್ ಇಸ್ ಯೋರ್ ಶೋ ಟುಡೇ, ರಕ್ತ ಕಣ್ಣೀರು ಇಸ್ ಯೋರ್ ಶೋ. ಅದನ್ನ ಯು ಹ್ಯಾವ್ 101% won. Thank you for all your love, respect and dedication to the language, Shikshit. God bless you. God bless you. Then fantastic Ravi Master. You have proved it again. God bless. Thanks. Yes sir. ಥ್ಯಾಂಕ್ ಯು ರಾಘು. ರಚ್ಚು, ನಿಮ್ಗೆ ಇಷ್ಟ ಆಯ್ತಾ ಎಲ್ರಿಗೂ ಇದು? ಮತ್ತೆ ಯಾಕೆ ಕುತ್ಕೊಂಡು ಚಪ್ಪಾಳೆ ತಡ್ತೀರಿ? ಎದ್ದು ನಿಂತ್ಕೋಬೇಕು ತಾನೆ. Thank you ma'am. ರಚಿತಾರಾಮ್ ಹೇಳಿದ ನಂಗೆ ತುಂಬ ಖುಷಿ ಆಯಿತು. ರವಿ, ಕಂಗ್ರಾಟ್ಸ್, ಸೂಪರ್, ವೆರಿ ಬ್ಯೂಟಿಫುಲ್. ಆ್ಯಂಡ್ ತಾಪ, Yes sir. Thank you sir. ಇಟ್ಸ್ ನಾಟ್ ಅ ಈಸಿ ರೋಲ್ ಟು ಡೂ, ತುಂಬ ಡಿಫಿಕಲ್ಟ್ ರೋಲ್. ರಾಘು ಹೇಳಿದ ಥರ ಯು ಆರ್ ಬಿಕಮಿಂಗ್ ಮೋರ್, ಈವನ್ ಐ ಹ್ಯಾವ್ ಬಿಕಮ್ ಯುವರ್ ಫ್ಯಾನ್ ನೌ. Thank you sir. ಮೈ ಗಾಡ್, ಅಮೇಝಿಂಗ್, ತುಂಬ ಚೆನ್ನಾಗಿ ಮಾಡಿದ್ರಿ. ದ ವೇ ಹ್ಯಾಟ್ಸ್ ಆಫ್. ಆ್ಯಂಡ್ ನೀವಿಬ್ರು ಪೇರು, ಸಂಜನಾ ಆ್ಯಂಡ್ ತಾಪ, ಯು ಆರ್ ಫೆನಾಮಿನಲ್ ಪೇರ್. Thank you sir. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು All the ಸೋ best. ಮಚ್. And it was really a shady. Bang, 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 bang. Thank you sir. Thank you. Thank you so much. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ತಾಪ, ಥ್ಯಾಂಕ್ ಯು. ಜಿ ಕುಟುಂಬಕ್ಕೆ ಮತ್ತೊಂದು ಹೊಸ ಕಥೆ ಸೇರ್ಪಡೆ ಆಗ್ತಾ ಇದೆ. ಆ ಹೊಸ ಕಥೆಯ ಹೆಸರೇ ಕೃಷ್ಣ ರುಕ್ಕು. ಈಗ ಈ ಹೊಸ ಕಥೆಯ ಮುದ್ದು ಜೋಡಿ ನಮ್ಮ ಟಿಕೆಡಿ ವೇದಿಕೆ ಮೇಲೆ ಬರ್ತಿದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ಕೃಷ್ಣ ರುಕ್ಕು ಕಥೆಯ ನಾಯಕ ಕೃಷ್ಣ ಹಾಗೂ ನಾಯಕಿ ರುಕ್ಕು ಆನ್ ಸ್ಟೇಜ್ ಪ್ಲೀಸ್.
ಈಗಾಗಲೇ ಕೃಷ್ಣ ರುಕ್ಕು ಪ್ರೋಮೋ ಎಲ್ಲಾ ಕಡೆ ಸದ್ದು ಮಾಡ್ತಾ ಇದೆ. ಸೊ ಮೊದಲನೇದಾಗಿ ಕೃಷ್ಣ ಅವರೇ ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಡಿ ಪ್ಲೀಸ್. ಝೀಯಲ್ಲಿ ಇದು ನನ್ನ 2ನೇ ಪ್ರಾಜೆಕ್ಟ್ ಕೃಷ್ಣ ರುಕ್ಕು ಅಂತ. ಒಂದೊಳ್ಳೆ ಚಾನಲ್, ಒಂದೊಳ್ಳೆ ಪ್ರೊಡಕ್ಷನ್, ಒಂದೊಳ್ಳೆ ಟೀಮ್. ತುಂಬಾನೇ ಈ ಕ್ಯಾರೆಕ್ಟರ್ ನನಗೆ ಕನೆಕ್ಟ್ ಆಗುತ್ತೆ. ಅಮ್ಮ ಮತ್ತೆ ಮಗನ್ನ ಒಂದು ಎಮೋಷನಲ್ ಇರ್ಬೋದು. ಈ ಕೆಲವರಿಗೆ ಅತ್ತೆಂದಿರ ಹೆಂಗಿರ್ತಾರೆ ಅಷ್ಟು ಕ್ಲೋಸ್ ಆಗಿರಲ್ಲ, ಬಟ್ ನನ್ನ ಮತ್ತೆ ಅತ್ತೆ ಸಂಬಂಧ ಆಗಿರ್ಬೋದು ತುಂಬಾನೇ ಒಳ್ಳೆ ಸೆಂಟಿಮೆಂಟ್ ಇದೆ. ಅಣ್ಣ ತಮ್ಮ ಬಾಂಡಿಂಗ್ ಇರ್ಬೋದು ಅಂಡ್ ಒಳ್ಳೆ ಒಂದು ಪ್ಯಾಕ್ ಆಫ್ ಎಂಟರ್ಟೈನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರುಕ್ಕು ನಿಮ್ಮ ಪಾತ್ರದ ಪರಿಚಯ. ರುಕ್ಕು ಪಾತ್ರ ಹೇಗೆ ಅಂದ್ರೆ ಒಂಥರ ಮುದ್ದಾಗಿ ಪಟಪಟ ಅಂತ ಮಾತಾಡ್ತಾ ಸ್ವಲ್ಪ ಜವಾಬ್ದಾರಿ ತಗೊಂಡಿರೋವಂಥ ಹುಡುಗಿ. ನನಗೆ ಒಬ್ಬ ಅಣ್ಣ ಇದ್ದಾನೆ, ಅವನು ಆಟೋ ಓಡಿಸ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇರ್ತಾನೆ. ಅಕ್ಕ ಇದ್ದಾಳೆ, ಆಮೇಲೆ ಒಬ್ಳು ತಂಗಿ ಇದ್ದಾಳೆ, ನಮ್ಮ ಅಮ್ಮ ಇದ್ದಾರೆ. ಇದು ನನ್ನ ಕುಟುಂಬ. ಸೊ ನಾನು ಹೇಗೆ ಅಂದ್ರೆ ನಮ್ಮ ಅಣ್ಣ ಫ್ರೀ ಇದ್ದಾಗ ಅಥವಾ ಅವನು ಮನೆಯಲ್ಲಿ ಇಲ್ಲದೆ ಇರುವಾಗ ನಾನು ಆಟೋ ತಗೊಂಡು ಹೊರಗಡೆ ಹೋಗಿ ಬಾಡಿಗೆ ಮಾಡ್ಕೊಂಡು ಬರ್ತಾ ಇರ್ತೀನಿ. ಯಾಕಂದ್ರೆ ನಾನು ಸ್ವಲ್ಪ ನಂದು ಒಂದು ಮನೆ ಜವಾಬ್ದಾರಿಗೆ ಹಳ್ಳಿ ಸೇವೆ ಆಗ್ಲಿ ಅಂತ ನಾನು ಆಟೋ ಓಡಿಸ್ತಾ ಇರ್ತೀನಿ. ಕೃಷ್ಣ ರುಕ್ಕು ವೇದಿಕೆ ಮೇಲೆ ಜೊತೆಯಲ್ಲಿದ್ದಾರೆ ಅಂತ ಅಂದ್ರೆ ಈ ಕುಟುಂಬದ ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತಾ ಇರುವಂತಹ ಹಿರಿಯ ಸದಸ್ಯರನ್ನ ನಾವು ಕರಿಬೇಕು ವೇದಿಕೆ ಮೇಲೆ. ಈಗ ಕೃಷ್ಣ ರುಕ್ಕು ಕಥೆಯಲ್ಲಿ ಸೂರ್ಯ ಪ್ರಕಾಶ್ ಅನ್ನೋ ಪಾತ್ರದ ಮೂಲಕ ಎಲ್ಲ ಕನ್ನಡಿಗರ ಮನೆಗಳಿಗೆ ಮತ್ತೆ ಕಾಲಿಡ್ತಾ ಇದ್ದಾರೆ. ಸ್ವಾಗತಿಸಿ ಚಂದನವನದ ಹೆಸರಾಂತ ಬರಹಗಾರ, ನಟ, ನಿರ್ದೇಶಕ, ನಿರ್ಮಾಪಕ, ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಆನ್ ಸ್ಟೇಜ್ ಪ್ಲೀಸ್. ವೆಲ್ಕಮ್ ಸರ್, ವೆಲ್ಕಮ್. ದೊಡ್ಡ ಚಪ್ಪಾಳೆ ಬರಬೇಕು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ಗೆ. ನಾರಾಯಣ್ ಸರ್, ಈಗ ಕೃಷ್ಣ ರುಕ್ಕು ಕಥೆಯಲ್ಲಿ ಸೂರ್ಯ ಪ್ರಕಾಶ್ ಅನ್ನೋ ಪಾತ್ರದ ಮೂಲಕ ಮತ್ತೆ ಬರ್ತಿದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ, ಆ ಪಾತ್ರದ ಪರಿಚಯ ಮಾಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಕ್ಕಳಿಗೋಸ್ಕರ ಜೀವನನೇ ತೇಯುವಂತ ಹಲವಾರು ಅಪ್ಪಂದಿರನ್ನ ರೆಪ್ರೆಸೆಂಟ್ ಮಾಡುವಂತ ತಂದೆ ಪಾತ್ರ ಇದು. ಆದ್ರೆ ಅಂತ ತಂದೆಗೊಬ್ಬ ಬೇಜವಾಬ್ದಾರಿ ಮಗ. ಅವನಿಗೇನು ಅಂದ್ರೆ ಕುಡಿಯೋದ್ರಲ್ಲಿ ಸಿಗುವಂತ ಕಿಕ್ಕು ಜೀವನದಲ್ಲಿ ಇನ್ಯಾವುದಲ್ಲೂ ಸಿಗೋದೇ ಇಲ್ಲ. ಇಲ್ಲಿ ಕಥೆಯಲ್ಲಿ ಏನು ಅಂತ ಹೇಳಿದ್ರೆ ಅವರ ತಾಯಿಯ ಸಾವು, ಆ ಸಾವಿಗೆ ಕಾರಣ ಈ ವ್ಯಕ್ತಿ. ನಮ್ಮಮ್ಮ ನನ್ನಿಂದ ಸತ್ತೋದ್ಲಲ್ಲ ಅಂತ ಅವನು ಕುಡಿತಾ ಇರ್ತಾನೆ, ಆದ್ರೂ ಅವ್ರ ಅಪ್ಪ ಕುಡಿಯೋದಿಲ್ಲ. ಯಾಕೆಂದ್ರೆ ಅಪ್ಪ ಏನಾದ್ರು ಕುಡ್ಕ ಆದ್ರೆ ಇವರೆಲ್ಲ ಫುಟ್ಪಾತ್ಗೆ ಬರ್ತಾರೆ. ಆ ಜವಾಬ್ದಾರಿ ತಂದೆಗಿರುತ್ತೆ. ಈ ಕೃಷ್ಣ ರುಕ್ಕು ಇದೇ ಮಾರ್ಚ್ 9ನೇ ತಾರೀಕಿನಿಂದ ಕರ್ನಾಟಕದ ಪ್ರತಿ ಮನೆಗಳಿಗೆ ಬಲಗಾಲಿಟ್ಟು ಬರ್ತಿದ್ದಾರೆ. ಸೊ ಮಿಸ್ ಮಾಡದೆ ಕೃಷ್ಣ ರುಕ್ಕು ಧಾರಾವಾಹಿಯನ್ನ ನೋಡಿ. ಥ್ಯಾಂಕ್ ಯು ನಾರಾಯಣ್ ಸರ್, ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ರುಕ್ಕು.